ರಿಯಲಿ ನಾನು ಬಿಗ್ ಫ್ಯಾನ್ ಆಫ್ ನಾಟ್ಯಾಸ್ ಟೀಮ್ ಹೇಳ್ಬೇಕಾದ್ರೆ. ಎಲ್ಲೇ ಹೋದ್ರು ಫಸ್ಟ್ ಪ್ಲೇಸ್. ಮತ್ತು ನಾಟ್ಯ ಅಂತ ಫೇಮಸ್ ಇರೋದೇ ಕಾಸ್ಟ್ಯೂಮ್ಸ್ ಆ್ಯಂಡ್ ದ ಡ್ಯಾನ್ಸರ್ಸ್. ಇನ್ನೇನು ಯಾರೋ ಬಾಂಬೆಯಿಂದ ಒಂದು ಟೀಮ್ ಬಂದಿದ್ದರು ನಮಗೆ ಟಿ ವಿ ಶೋಗೆ, ಆಗ್ರಾಯಿಂದ ಬಂದಿದ್ದು. ಸರ್ ಇದರ ಕಾಂಪಿಟೇಷನ್ ಏನಾದ್ರು ಹತ್ತತ್ರ ನಾಟ್ಯದವ್ರು ಬರ್ತಿದ್ದಾರೆ ಯಾಕೆ ಅಂತಂದರೆ, ಇಲ್ಲ ಅವ್ರು ಬಂದರೆ ನಾವು ಹೋಗ್ತೀವಿ ವಾಪಸ್ಸು ಅಂತ ಹೇಳಿದ್ರು. ಸೊ ಅಷ್ಟು ಭಯ ಮುಂಬೈಯವ್ರು ಕೂಡ ಇದೆ, ಅವ್ರಿಗೂ ಕೂಡ ಭಯ ಇದೆ. ಭಯ ಅನ್ನೋದಕ್ಕಿಂತ ಮೋಸ್ಟ್ಲಿ ಅವ್ರಿಗೆ ಇವ್ರ ಮೇಲಿರೋ ಅಭಿಮಾನ ಅನ್ಕೊತೀನಿ, ಯಾಕಂದ್ರೆ ಅವ್ರು ಬಂದರೆ ಫಸ್ಟ್ ಪ್ಲೇಸ್ ತೊಗೊತಾರೆ ಅಂತ. ಹೆಂಗಿರ್ಬೇಕು ಸೌಂಡ್ ಹೇಳಿ. ಒಂದು ಡ್ಯಾನ್ಸ್ ಅನ್ನ ಕಲರ್ಫುಲ್ ಆಗಿ ಕರ್ನಾಟಕಕ್ಕೆ ರಿಯಾಲಿಟಿ ಶೋದಲ್ಲಿ ಮೊದಲು ಯಾರಾದರೂ ತೋರಿಸಿದ್ದಿದ್ರೆ ಅದು ಶಶಿ ಮಾಸ್ಟರ್ ಮಾತ್ರ. ಕುಣಿಯೋಣ ಬಾರದಿಂದ ಪ್ರಾರಂಭವಾಗಿ ಸೈ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರಬಹುದು, ಕನ್ನಡ, ತಮಿಳು, ತೆಲುಗು, ಹಿಂದಿ. ನಾಟ್ಯ ವೈಭವ, ನಾಟ್ಯ ವೈಭವ, ನಾಟ್ಯ ವೈಭವ, ನಾಟ್ಯ ವೈಭವ, ನಾಟ್ಯ ವೈಭವ, ನಾಟ್ಯ ವೈಭವ. ನಾಟ್ಯ ವೈಭವ 2026 ಇವತ್ತು ಗತಿಸಬೇಕು ಅಂತ ಹೇಳಿದ್ರೆ ಅಲ್ಲೊಂದು ದೊಡ್ಡದಾದಂತಹ ಘಟನೆ ನಡೆದಿರಲೇಬೇಕು. ನಾಟ್ಯ ವೈಭವ 2026 ಈ ವರ್ಷ 8ನೇ ವರ್ಷದ ಸಂಭ್ರಮವನ್ನು ಸಂಭ್ರಮಿಸಿಕೊಳ್ತಾ ಇದೆ ಅಂತ ಹೇಳಿದರೆ ಅದಕ್ಕೊಂದು ಮೂಲವಾದಂತಹ ಕಾರಣ ಇರಬೇಕು. ನಾಟ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಕರ್ನಾಟಕದ ಶ್ರೇಷ್ಠ ನೃತ್ಯ ತಂಡಗಳಲ್ಲಿ ಒಂದಾಗಿ ಇವತ್ತು ಕರ್ನಾಟಕದ ಎಲ್ಲ ರಿಯಾಲಿಟಿ ಶೋಗಳಲ್ಲಿ ಎಲ್ಲ ನೃತ್ಯಗಾರರಿಗೆ ಸಪೋರ್ಟ್ ನೀಡುವಂತಹ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದರೆ ಅದಕ್ಕೊಂದು ಶಕ್ತಿ ಇರಬೇಕು. ಆ ಶಕ್ತಿಯನ್ನು ತುಂಬಿದಂತಹ ವ್ಯಕ್ತಿ ಇವತ್ತು ಅವಿನಾಶ್ ಎನ್ನುವಂತಹ ಒಬ್ಬ ಅನಗ್ರವಾದಂತಹ ನೃತ್ಯ ನಿರ್ದೇಶಕನನ್ನು ನಮ್ಮ ಕರಾವಳಿ ಕರ್ನಾಟಕಕ್ಕೆ ಕೊಟ್ಟಂತಹ ವ್ಯಕ್ತಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ, ನಮ್ಮೆಲ್ಲರಿಗೂ ಕೂಡ ಆದರ್ಶ. ಕರ್ನಾಟಕದ ಬಹುತೇಕ ಅನ್ನೋ ಹೇಳೋದಕ್ಕಿಂತ ಹೆಚ್ಚಾಗಿ ಎಲ್ಲ ಡ್ಯಾನ್ಸರ್ಸ್ಗಳಿಗೆ ಮೊದಲು ಗುರುವಾಗಿ ಕಂಡವರು ಶಶಿ ಮಾಸ್ಟರ್. ಹೆಂಗಿರ್ಬೇಕು ಸೌಂಡ್ ಹೇಳಿ. ಈಗ ಯಾಕೆ ಗೊತ್ತುಂಟ, ಇವತ್ತು ನಾವು ಕರ್ನಾಟಕದಲ್ಲಿ ರುದ್ರ ಮಾಸ್ಟರಲ್ಲಿ ಇದ್ದೀರಿ, ವಿವೇಕ್ ಇದ್ದೀರಿ, ಸಾಗರ್ ಮಾಸ್ಟರ್ ಎಲ್ಲರೂ ಇದ್ದೀರಿ. ಒಂದು ಡ್ಯಾನ್ಸನ್ನು ಕಲರ್ಫುಲ್ ಆಗಿ ಕರ್ನಾಟಕಕ್ಕೆ ರಿಯಾಲಿಟಿ ಶೋದಲ್ಲಿ ಮೊದಲು ಯಾರಾದರೂ ತೋರಿಸಿದ್ದಿದ್ರೆ ಅದು ಶಶಿ ಮಾಸ್ಟರ್ ಮಾತ್ರ. ಕುಣಿಯೋಣ ಬಾರದಿಂದ ಪ್ರಾರಂಭವಾಗಿ ಸೈ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರಬಹುದು, ಕನ್ನಡ, ತಮಿಳು, ತೆಲುಗು, ಹಿಂದಿ. ಆಡು ಮುಟ್ಟದ ಸೊಪ್ಪಿಲ್ಲ ಶಶಿ ಮಾಸ್ಟರ್ ಮಾಡದೇ ಇರುವಂತಹ ರಿಯಾಲಿಟಿ ಶೋನ ಲ್ಯಾಂಗ್ವೇಜಸ್ಗಳೇ ಇಲ್ಲ ಅನ್ನುವುದನ್ನು ಧೈರ್ಯವಾಗಿ ನಾವೆಲ್ಲ ಡ್ಯಾನ್ಸರ್ಸ್ಗಳು ಹೇಳ್ತೇವೆ. ಇವತ್ತು ನಾವೆಲ್ಲರೂ ಯಾರು ಕುಂತಿದ್ದೀರೋ ಎಲ್ಲ ಮಾಸ್ಟರ್ಸ್ಗಳಿಗೂ ಬಾಸಸ್ ಯಾರು ಅಂತ ಹೇಳಿದರೆ ದ ರಿಯಲ್ ಸ್ಟಾರ್ ಶಶಿ ಮಾಸ್ಟರ್ಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಇವತ್ತು ಅವಿನಾಶ್ ಬಾಯ್ ದಯವಿಟ್ಟು ಬನ್ನಿ, ದಿವ್ಯಾ ಮ್ಯಾಮ್ ದಯವಿಟ್ಟು ಬನ್ನಿ. ಈ ನಾಟ್ಯ ಸ್ಕೂಲ್ ಆಫ್ ಅವಿನಾಶ್ ಅವರ ನೃತ್ಯ ನಿರ್ದೇಶನದಲ್ಲಿ ಸಾಗ್ತಾ ಇದೆ ಅಂತ ಹೇಳಿದರೆ ಅವಿನಾಶ್ ಅವರ ಗುರುಗಳು ನಮ್ಮ ಶಶಿ ಮಾಸ್ಟರ್. ನಾವೆಲ್ಲ ಇಷ್ಟು ಮಕ್ಕಳನ್ನು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ನಮ್ಮ ಎಲ್ಲ ಕೊರಿಯೋಗ್ರಾಫರ್ಸ್ಗಳಂತ ಹೇಳಿದರೆ ಅದರ ಎಲ್ಲ ಕ್ರೆಡಿಟ್ ಹೋಗಬೇಕಾಗಿರುವಂಥದ್ದು ಶಶಿ ಮಾಸ್ಟರ್ಗೆ. ಬಿಕಾಸ್ ಇಷ್ಟು ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ನಮ್ಮ ಕರಾವಳಿಗೆ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮ ಕೋಟೇಶ್ವರದ ಸಮಸ್ತರ ಪರವಾಗಿ ಶಶಿ ಮಾಸ್ಟರ್ಗೆ ಒಂದು ಪ್ರೀತಿಯ ಚಪ್ಪಾಳೆಗಳನ್ನು ಕೊಟ್ಬಿಡೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಕೋಟೇಶ್ವರ ಮತ್ತು ಕುಂದಾಪುರ. ಆ್ಯಕ್ಚುಲಿ ಇದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತ ಅನ್ಕೊತೀನಿ ನನಗೆ. ಹವಿ ಆ್ಯಕ್ಚುಲಿ ನಾವು ಈಗ ಕೂಡ ಎಲ್ಲ ಕಡೆಯೂ ರಿಯಾಲಿಟಿ ಶೋ ಅಲ್ಲಿ ಅವಿನಾಶ್ ಅವ್ರ ಡ್ಯಾನ್ಸ್ ಮಕ್ಕಳೇ ಬೇಕು ಅಂತ ಕೇಳ್ಕೊತೀವಿ. ಯಾವಾಗಲೂ ಕೇಳ್ತಾ ಇರ್ತೀವಿ, ಇಲ್ಲ ಮಾಸ್ಟರ್ ಸ್ಟಡೀಸ್ ಇದೆ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಬಟ್ ಎಲ್ಲ ಮಾಸ್ಟರ್ಸ್ಗೂ ಅಷ್ಟೇ, ಇಲ್ಲೇ ಅಂತಲ್ಲ, ನಮ್ಮ ತೆಲುಗು ಚಾನಲಲ್ಲೂ ಕೂಡ ತಮಿಳಲ್ಲೂ ಕೂಡ ಇವರ ಮಕ್ಕಳು, ಈ ಡ್ಯಾನ್ಸ್ ಕ್ಲಾಸ್ ಮಕ್ಕಳು, ನಾಟ್ಯ ಡ್ಯಾನ್ಸ್ ಕ್ಲಾಸ್ ಮಕ್ಕಳೇ ಬೇಕು ಅಂತ ಕೇಳ್ಕೊತಾರೆ. ಅಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಮಕ್ಕಳು. ಸೊ ಅದು ಮೇನ್ ಕ್ರೆಡಿಟ್ಸ್ ಗೋಸ್ ಟು ಅವಿನಾಶ್ ಮತ್ತು ದಿವ್ಯಾ ಅವ್ರಿಗೆ. ಅವಿನಾಶ್ದು ಹೇಳ್ದಂಗೆ ನಾನು ಹೇಳಿದ್ದೀನಿ, 15 ವರ್ಷದಿಂದ ಪರಿಚಯ ಇರೋದು. ನಾನು ಒಂದು ಚಿಕ್ಕಮಂಗ್ಳೂರಲ್ಲಿ ಅವಿನಾಶ್ನ ನೋಡಿದ್ದು, ಇದೇ ಥರ ಒಂದು ಯಾವುದೋ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ನಾನು ಜಡ್ಜಾಗಿ ಬಂದಿದ್ದೆ. ಅವಿನಾಶ್ ಅವರ ಕೆಲಸ ನೋಡಿ ಖುಷಿಯಾಗಿ ನನ್ನ ಜೊತೆ ವರ್ಕ್ ಮಾಡ್ತೀಯ ಅಂತ ಹೇಳಿದಾಗ ಆವಾಗ ಸೈ ನಡೀತಾ ಇತ್ತು, ಸೈ ಕುಣಿಯೋಣ ಬರ ಇದೆಲ್ಲ ನಡೀತಿತ್ತು.
ಸೊ ಆವಾಗ ಬಂದಿದ್ದು ನನ್ನ ಜೊತೆ ಸೇರಿಕೊಂಡು ಬೆಂಗಳೂರಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಅಲ್ಲಿ ಅವ್ರಿಗೆ ಯಾರೂ ಗೊತ್ತಿಲ್ಲ ಏನಿಲ್ಲ, ಯಾಕಂದರೆ ಚಿಕ್ಕಮಂಗ್ಳೂರು ಹುಡುಗ ಬಂದು ಬೆಂಗಳೂರಲ್ಲಿ ಓಡಾಡಬೇಕಂದ್ರೆ ತುಂಬ ಕಷ್ಟ. ಸೊ ಅಲ್ಲಿ ತುಂಬ ಕಷ್ಟಪಟ್ಟು ಆದ ನಂತರ ಇಲ್ಲಿ ಬಂದು ಕುಂದಾಪುರಲ್ಲಿ ಸ್ವತಃ ಅವರು, ಇದು ಆ್ಯಕ್ಚುಲಿ ನಾನು ಸಪೋರ್ಟ್ ಇಲ್ಲ, ಇವ್ರು ಏನು ಕಷ್ಟಪಟ್ಟಿದ್ದಾರೆ ಅದೆಲ್ಲ ಅವ್ರದ್ದೇ. ಕರೆ ನಾನು ದಾರಿ ತೋರಿಸಿದ್ದೆ ಅಷ್ಟೇ, ಈ ದಾರಿ ಇದೆ ಅಂತ. ಮಿಕ್ಕಿದ್ದೆಲ್ಲನೂ ಅವರೇನೆ, ಅವರು ಮತ್ತು ದಿವ್ಯ ಅವರು ಕಷ್ಟಪಟ್ಟು. ಯಾಕಂದರೆ ಆ ಕಾಸ್ಟ್ಯೂಮ್ಸ್ ಇವಾಗ ನಾನು ಕಾಸ್ಟ್ಯೂಮ್ ಡಿಸೈನರೇ, ಬಟ್ ಇವ್ರು ಮಾಡೋ ಕಾಸ್ಟ್ಯೂಮ್ ನನ್ನ ಕೈಲೂ ಈಗ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಷ್ಟು ಚೆಂದಾಗಿ ಕಾಸ್ಟ್ಯೂಮ್ ಇರುತ್ತೆ. ಫೇಮಸ್ ನಾಟ್ಯ ಅಂತ ಫೇಮಸ್ ಇರೋದೇ ಕಾಸ್ಟ್ಯೂಮ್ಸ್ ಆ್ಯಂಡ್ ದ ಡ್ಯಾನ್ಸರ್ಸ್ ಮತ್ತು ಅವರ ಏನಂತಾರೆ ಡೆಡಿಕೇಶನ್. ಎಲ್ಲೇ ಹೋದರೂ ಫಸ್ಟ್ ಪ್ಲೇಸ್. ಮೊನ್ನೆ ಯಾರೋ ಬಾಂಬೆಯಿಂದ ಒಂದು ಟೀಮ್ ಬಂದಿದ್ದರು ನಮಗೆ ಟಿ ವಿ ಶೋಗೆ, ಆಗ್ರಾಯಿಂದ ಬಂದಿದ್ದು. ಸರ್ ಇದರ ಕಾಂಪಿಟೇಷನ್ ಏನಾದ್ರು ಹತ್ತತ್ರ ನಾಟ್ಯದವ್ರು ಬರ್ತಿದ್ದಾರೆ, ಯಾಕೆ ಅಂತಂದರೆ, ಇಲ್ಲ ಅವ್ರು ಬಂದರೆ ನಾವು ಹೋಗ್ತೀವಿ ವಾಪಸ್ಸು ಅಂತ ಹೇಳಿದ್ರು. ಸೊ ಅಷ್ಟು ಭಯ ಮುಂಬೈಯವ್ರು ಕೂಡ ಇದೆ, ಅವ್ರಿಗೂ ಕೂಡ ಭಯ ಇದೆ. ಸೊ ಆ ಭಯ ಅನ್ನೋದಕ್ಕಿಂತ ಮೋಸ್ಟ್ಲಿ ಅವ್ರಿಗೆ ಇವ್ರ ಮೇಲಿರೋ ಅಭಿಮಾನ ಅನ್ಕೊತೀನಿ, ಯಾಕಂದ್ರೆ ಅವ್ರು ಬಂದರೆ ಫಸ್ಟ್ ಪ್ಲೇಸ್ ತೊಗೊತಾರೆ ಅಂತ. ಸೊ ಆ ಮಟ್ಟಿಗೆ ಬೆಳೆದಿದ್ದಾರೆ. ಇನ್ನೂ ಬೆಳೀಲಿ, ಇದು ಇನ್ನೂ ಚೆನ್ನಾಗಲಿ, ಇನ್ನೂ ಬರೋ ವರ್ಷ ಇನ್ನೂ ಗ್ರ್ಯಾಂಡಾಗಿ ನಡಿಬೇಕು ಫಂಕ್ಷನ್ ಇದು. ಸೊ ಅದಕ್ಕೆ ನಾವೆಲ್ಲರೂ ಬರ್ತೀವಿ. ಥ್ಯಾಂಕ್ ಯು. ನಿಮ್ಮ ಎಲ್ಲ ಡ್ಯಾನ್ಸ್ ಬರ್ತಾರೆ ಎಲ್ಲ ಮಕ್ಳಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ರಿಯಲಿ ನಾನು ಬಿಗ್ ಫ್ಯಾನ್ ಆಫ್ ನಾಟ್ಯಾಸ್ ಟೀಮ್ ಹೇಳ್ಬೇಕಾದ್ರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬಿಕಾಸ್ ನೀವು ಹೇಳಿದ್ರಿ ಎಲ್ಲ ಇವರದ್ದೇ ಅಂತೇಳಿ, ಬಟ್ ಇದನ್ನು ರೆಡಿ ಮಾಡಿದಂತಹ ಮೇಜರ್ ನೀವೇ. ಹಾಗಾಗಿ ಆ ಎಲ್ಲ ಕ್ರೆಡಿಟ್ನ ಮುಖ್ಯ ಕ್ರೆಡಿಟ್ ಹೋಗಬೇಕಾಗಿರೋ ಶಶಿ ಮಾಸ್ಟ್ರಿಗೆ ಜೋರಾದ ಚಪ್ಪಾಳೆ ಬರಲಿ. 15 ವರ್ಷದ ಹಿಂದೆ ನೀವು ಇವ್ರನ್ನ ಗುರುತಿಸಿಲ್ಲ ಅಂತ ಹೇಳಿದರೆ ಈ ಪ್ರತಿಭೆ ಚಿಕ್ಕಮಂಗ್ಳೂರಲ್ಲೇ ಉಳ್ಕೊಂಡು ಬಿಡ್ತಿತ್ತೇನೋ. ನೀವು ಅಲ್ಲಿಂದ ಕೈ ಹಿಡಿದು ಕರ್ಕೊಂಡು ಹೋದ್ರಿ. ಹಾಗಾಗಿ ಕೋಟೇಶ್ವರದಲ್ಲಿ ನಾಟ್ಯ ವೈಭವ ಇವತ್ತು ಸೃಷ್ಟಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಕೋಟೇಶ್ವರದ ಸೌಭಾಗ್ಯ ಇವತ್ತು ಒಬ್ಬ ಮೇರು ನೃತ್ಯ ಲೋಕದ ದಿಗ್ಗಜನನ್ನು ವೇದಿಕೆ ಮೇಲೆ ಪ್ರೀತಿಯಿಂದ ಆಹ್ವಾನಿಸಿಕೊಳ್ಳುತ್ತಾ ಇದ್ದೇವೆ. ಕರ್ನಾಟಕದ ಬಹುತೇಕ ಎಲ್ಲ ನೃತ್ಯಗಾರರ, ಎಲ್ಲ ನೃತ್ಯ ನಿರ್ದೇಶಕರ ಸ್ಫೂರ್ತಿ ನಾವೆಲ್ಲರೂ ಸೇರಿ ಅತ್ಯಂತ ಗೌರವದಿಂದ ಶಶಿ ಮಾಸ್ಟ್ರು ಅಂತ ಕರೆಸಿಕೊಂಡು ನಮ್ಮೆಲ್ಲರನ್ನ ಕೂಡ ಮಾರ್ಗದರ್ಶಿಸಿದಂತಹ ನಮ್ಮೆಲ್ಲರ ಪ್ರೀತಿಯ ಶಶಿ ಮಾಸ್ಟ್ರಿಗೆ ಹಾಗೂ ಪ್ರೀತಿ ಶಿವ ಹನಿ ನಿಮ್ಮನ್ನ ಇವತ್ತಿನ ವೇದಿಕೆಯಲ್ಲಿ ಅತ್ಯಂತ ಪ್ರೀತಿ, ಗೌರವ, ಸಂಭ್ರಮ, ಸಡಗರದಿಂದ ಗೌರವಿಸಿ ಸತ್ಕರಿಸ್ತಾ ಇದ್ದೇವೆ. ನಿಮ್ಮಿಂದ ಇನ್ನಷ್ಟು ಪ್ರತಿಭೆಗಳು ಹೊರಹೊಮ್ಮುವಂತಾಗಲಿ. ನಮ್ಮೆಲ್ಲರ ಪ್ರೀತಿ, ನಮ್ಮೆಲ್ಲರ ಕೋರಿಕೆಯೊಂದೇ ಶಶಿ ಮಾಸ್ಟ್ರು ಮತ್ತೆ ನಮ್ಮನ್ನು ಪ್ರೀತಿಸ್ತಾ ಇರಲಿ, ರಂಜಿಸ್ತಾ ಇರಲಿ, ನಮ್ಮ ನೃತ್ಯದ ಪಯಣದೊಂದಿಗೆ ಜೊತೆಯಾಗ್ತಾ ಇರಲಿ. ನಿಮ್ಮಿಂದ ಇನ್ನಷ್ಟು ಪ್ರತಿಭೆಗಳು ಕರ್ನಾಟಕದ ಭೂಪಟದಲ್ಲಿ ಮಿನುಗುವಂತಾಗಲಿ ಅನ್ನುವಂತಹ ಪ್ರೀತಿಯ ಶುಭ ಹಾರೈಕೆಗಳು. ನಾಟ್ಯ ವೈಭವ.